ಆಗುತ್ತೆ. ನಂತರ ವೀರಭದ್ರ ಸ್ವಾಮಿ ಅಂದ್ರೆ ಶಾಂತಮೂರ್ತಿ ಅಂತ ನಾನು ಕೇಳಿದ್ದೇನೆ. ಇವತ್ತು ನಿನ್ನ ಪ್ರತ್ಯಕ್ಷವಾಗಿ ಕಂಡಾಗ ಜೀವನವೇ ಪಾವನವಾಯಿತು. ದೇವರೇ, ಆದಷ್ಟು ಬೇಗ ನನಗೊಂದು ಮುಕ್ತಿ ಕೊಟ್ಟು ಹೊರಕಳಿಸಿ. ಸೇಡಿಮನೆ ಅಧಿಕಾರಿಗಳು ನೀವು ಸೇಡಿಮನೆ ನೀವಾಗಿ ಮೆರೆದಾಡ್ತಾ ಇದ್ದವರು. ಹಾಗಂತ ಸೇಡಿಮನೆಯಲ್ಲಿ ಅದೆಷ್ಟೋ ದಾನವರೆಲ್ಲ ಇದ್ರು, ಎಲ್ಲವರು ಅಳಿದು ಹೋದ್ರು. ಇದಕ್ಕೆ ಮೂಲ ಕಾರಣ ನಾನೆಂಬ ಕಾರಣಕ್ಕಾಗಿ ನನ್ನ ಈ ಪ್ರತಿಷ್ಠಾಪನೆಯನ್ನ ನಿಲ್ಲಿಸಲೋಸ್ಕರ ಪುಣ್ಯಕ್ಷೇತ್ರವಂತ ಈ ಮಡಮಕ್ಕಿ ಕ್ಷೇತ್ರಕ್ಕೆ ಬಂದವು ನೀವು. ಬರುವಾಗ ಅದೆಷ್ಟೋ ಪುಣ್ಯಕ್ಷೇತ್ರಕ್ಕಾಗಿ ಪಾಪ ಕಾರ್ಯವನ್ನು ಮಾಡಿದ್ದೀರಿ. ಈ ಮಡಮಕ್ಕಿ ಕ್ಷೇತ್ರಕ್ಕೆ ಬಂದು ನಾನು ಎದುರಲ್ಲಿ ಕ್ಷಮೆಯನ್ನು ಯಾಚಿಸ್ತಾ ಇದ್ದೀನಿ. ಈಗ ನಿಮ್ಗೆ ಗೊತ್ತಾಯ್ತಲ್ಲ ನಾನು ಯಾರನ್ನ ಯೋಗ್ಯತೆಯನ್ನಾಗಿ ಪ್ರತ್ಯಕ್ಷವಾಗಿ ಕಂಡಾವಾಗಲೇ ಗೊತ್ತಾದದ್ದು. ಖಂಡಿತವಾಗಿ ನಿಮಗೆ ಕ್ಷಮೆಯನ್ನು ಕೊಡ್ತೇನೆ. ಆದ್ರೆ ಮತ್ತೊಂದು ಅವಕಾಶ ಉಂಟು. ಇನ್ನು ಮುಂದೆ ಆದ್ರೂ ಒಳ್ಳೆಯವರಾಗಿ ಬಾಳಿ ಬದುಕ್ತೀರಾ. ನಾವು ಇಷ್ಟರವರೆಗೆ ಒಳ್ಳೆಯವರಾಗಿ ಬಾಳಿ ಬದುಕುವುದಕ್ಕೆ ಮಾಡಿದ ಕಾರ್ಯ ಪೂರ್ತಿ ಬೇಡದಿದ್ದದ್ದೇ, ಬೇಕಾದದ್ದು ಒಂದೂ ಮಾಡಲಿಲ್ಲ. ಹಾಗಾಗಿ ಬದುಕುವುದಕ್ಕೆ ನಾವು ಯೋಗ್ಯರಲ್ಲ ಅಂತ ಅನಿಸ್ತಾ ಇದೆ. ಮನಸ್ಸುರ ಪಾಪಿಯನ್ನು ಅನ್ಯತೆ ನಿಮ್ಮ ಜೀವಮಾನದಲ್ಲಿ ಬರೇ ಪಾಪವನ್ನು ಮಾಡಿಬಿಟ್ರೆ ಒಳ್ಳೆ ಕಾರ್ಯ ಇಲ್ಲಿಯವರೆಗೆ ಮಾಡಲಿಲ್ಲ. ವ್ಯಕ್ತಿಯೊಬ್ಬ ಹುಟ್ಟುತ್ತಾನೆ, ಹುಟ್ಟಿದ ಮೇಲೆ ಏನು ಸಾಧಿಸ್ತಾನೆ ಎಂಬುದು ಮುಖ್ಯವಾಗಿರ್ತಾರೆ. ಹಾಗಂತ ಬದುಕಿನ ಆಸೆ ಇಲ್ಲ, ಖಂಡಿತವಾಗಿಲ್ಲ. ನಿಮ್ಮ ಹೆಸರು ಸೂರ್ಯಚಂದ್ರ ಇವರಿಗೆ ಉಳಿಯಬೇಕಲ್ವಾ? ಖಂಡಿತವಾಗಿ ನಿಮ್ಮ ಆಸೆ ನಾನು ಈಡೇರಿಸ್ತೇನೆ. ಮನೆಶಂಕರಿ ಕರೀತಲ್ಲ ಎಲ್ಲ ಹಾಗಂತ ಇನ್ನು ಮುಂದೆ ನೀನು ಸಹ್ಯಾದ್ರಿಯ ತಪ್ಪಲನ್ನು ಸೇರುವಂತ ಅವಶ್ಯಕತೆ ಇಲ್ಲ. ಮತ್ತೆ ಯಾಕಂದ್ರೆ ಪುಣ್ಯಕ್ಷೇತ್ರವಂತ ಈ ಮಡಮಕ್ಕಿ ಕ್ಷೇತ್ರದಲ್ಲಿ ನಾನು ನೆಲೆಯಾಗಿದ್ದೇನೆ. ಈ ದೇವಾಲಯದ ಬಲಭಾಗದಲ್ಲಿ ಆದಿ ಬನಶಂಕರಿಯಾಗಿ ನೆಲೆಗೊಳ್ಳಬೇಕೆಂದು ನನ್ನ ಆಸೆ. ನನ್ನ ಆಸೆ ಈಡೇರಿಸ್ತೀಯ ವೀರಭದ್ರ. ಪುಣ್ಯಕ್ಷೇತ್ರ ಗಣ್ಯಕ್ಷೇತ್ರವಾದಂತಹ ಈ ಮಡಮಕ್ಕಿಯಲ್ಲಿ ಆದಿ ಬನಶಂಕರಿಯಾಗಿ ನಾನು ನೆಲೆಯಾಗುತ್ತೇನೆ. ಜೊತೆಯಲ್ಲಿ ನನ್ನದೊಂದು ಆಸೆ ಉಂಟು. ಯಾವುದು? ನನ್ನ ಪ್ರೀತ್ಯರ್ಥ ಸೇವೆಯಾದಂತಹ ಹರಿವಾಣ ನೈವೇದ್ಯ ಅದು ಆಗಲೇಬೇಕು. ಜೊತೆಯಲ್ಲಿ ವರ್ಷಕ್ಕೆ ಒಂದು ಬಾರಿ ಜಾತ್ರೆ ಏರ್ಪಡಬೇಕು. ಆ ಜಾತ್ರೆಯಲ್ಲಿ ನನ್ನ ವತಿಯಿಂದಲೇ ಗಂಡ ಸೇವೆಯನ್ನು ಏರ್ಪಡಬೇಕು. ಅಷ್ಟೇ ಅಲ್ಲ, ಈ ಮಡಮಕ್ಕಿ ಕ್ಷೇತ್ರ ಎನ್ನುವುದು ಕುಗ್ರಾಮವಾಗಕೂಡದು, ಸುಗ್ರಾಮವಾಗಲಿ, ಸುಗ್ರಾಮವಾಗಲಿ, ನೀನು ಕೂಡ ಹಾಗೆಯೋ ಇಷ್ಟರನ್ನು ಒದಿಸಲು ಸುಖ ಮಳೆಯಿಂದ ಗಂಡನ ಮಳೆಯನ್ನು ಸುರಿಸುತ್ತಾ ಗಂಡ ಮನೆ ನುಂಗುತ್ತಾ ಪುಣ್ಯಕ್ಷೇತ್ರವಂತ ಈ ಮಡಮಕ್ಕಿ ಕ್ಷೇತ್ರಕ್ಕೆ ಬಂದು ದುಷ್ಟರನ್ನ ವಧಿಸಿದವ ನೀನಾಗಿದ್ಯಾ. ಹಾಗಂತ ಇನ್ನು ಮುಂದೆ ನೀನು ಎಡಮನೆಯನ್ನು ಸೇರುವಂತ ಅವಶ್ಯಕತೆ ಇಲ್ಲ. ಈ ಮಡಮಕ್ಕಿ ಕ್ಷೇತ್ರದಲ್ಲಿ ನೀನು ಕೂಡ ನೆಲೆಯಾಗಬೇಕು. ನಿನಗೆ ಪ್ರಿಯವಂತ ಸೇವೆ ಓಲ ಸೇವೆ, ಆ ಸೇವೆಯನ್ನು ತಪ್ಪಾಗಿ ನಾನು ಅನುಸರಿಸ್ತೇನೆ. ಕಬ್ಬಿಣದ ಸಂಕೋಲೆಯಿಂದ ನಿನ್ನೆಲ್ಲ ಬಂಧಿಸಿಟ್ಟಿದ್ರು. ನನ್ನೆಲ್ಲ ಜ್ಞಾನಿಸಿದ ಕ್ಷಣವೇ ಆ ಕಬ್ಬಿಣದ ಸಂಕೋಲೆ ಎನ್ನುವುದು ಮುರಿದು ಹೋಯಿತು. ಹಾಗಿದ್ರೆ ಮುಂದಲಿನಿಂದ ನನ್ನ ಕಾರ್ಯ ಆಗ್ಲಿಕ್ಕೆ ಮಗನೇ